ಹಿಪ್ಪರಗಿ ಡ್ಯಾಮ್ ಗೇಟ್ ಕಟ್ಟಾಗಿದೆ. ಜಲಾಶಯದ ನೀರು ಪೋಲಾಗಿರುವಂಥದ್ದು. ಮಹಾರಾಷ್ಟ್ರದಿಂದ ಹಿಪ್ಪರಗಿ ಡ್ಯಾಮ್ಗೆ ಹರಿಯುತ್ತಾ ನೀರು ನೋಡಬೇಕು. ಹಿಪ್ಪರಗಿ ಡ್ಯಾಮ್ ಗೇಟ್ ಕಟ್ಟಾಗಿರುವಂಥದ್ದು. ಜಲಾಶಯದಲ್ಲಿರುವ ನೀರು ಪೋಲಾಗಿದೆ. ಮಹಾರಾಷ್ಟ್ರದಿಂದ ಹಿಪ್ಪರಗಿ ಡ್ಯಾಮ್ಗೆ ನೀರು ಹರಿಯುತ್ತಾ. ಬೆಳಗಾವಿಯ ಹಿಪ್ಪರಗಿ ಡ್ಯಾಮ್ಗೆ 22ನೇ ಗೇಟ್ ರಿಪೇರಿಯಲ್ಲಿದೆ. 2 ಟಿಎಂಸಿಗೂ ಅಧಿಕ ನೀರು ಆಲಮಟ್ಟಿ ಡ್ಯಾಂಗೆ ಪಾಲಾಗಿರುವಂಥದ್ದು. ಹಿಪ್ಪರಗಿ ಹಿನ್ನೀರು ಅವಲಂಬಿಸಿದ ಜನರಲ್ಲಿ ಈಗ ಆತಂಕ ಮನೆ ಮಾಡಿದೆ. ಅಧಿಕಾರಿಗಳ ಬೇಜವಾಬ್ದಾರಿತನದಿಂದ ರೈತರು ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ವ್ಯವಸ್ಥಾಪಕ ನಿರ್ದೇಶಕರಿಗೆ ವರದಿ ನೀಡುವಂತೆ ಸೂಚನೆಯನ್ನ ಕೊಡಲಾಗಿತ್ತು. ಅಧಿಕಾರಿಗಳ ತಪ್ಪು ಇದೆ ಅಂತ ಕಂಡು ಬಂದ್ರೆ ಕ್ರಮ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಮಹಾರಾಷ್ಟ್ರದಿಂದ 2 ಟಿಎಂಸಿ ನೀರು ಬಿಡಿಸಿಕೊಳ್ಳುವ ಯತ್ನ ಮಾಡ್ತಿದ್ದೇವೆ. ಬೆಳಗಾವಿಯಲ್ಲಿ ಅಥಣಿಯ ಶಾಸಕ ಲಕ್ಷ್ಮಣ ಸವದಿ ಈ ಬಗ್ಗೆ ಪ್ರತಿಕ್ರಿಯೆಯನ್ನ ಕೊಟ್ಟಿರುವಂಥದ್ದು. ಹಿಪ್ಪರಗಿ ಡ್ಯಾಮ್ ಗೇಟ್ ಕಟ್ಟಾಗಿದೆ. ಜಲಾಶಯದ ನೀರು ಕೂಡ ಪೋಲಾಗಿರುವಂಥದ್ದು. ರೈತರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಇವತ್ತು ಕೃಷ್ಣಾ ನದಿಯಿಂದ ಪೋಲಾಗಿ ಇವತ್ತು ಬೇರೆ ಒಂದು ಡ್ಯಾಮ್ಗೆ ಹೋಗ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅಧಿಕಾರಿಗಳಿಗೆ ಒಂದು ಕಿವಿಮಾತನ್ನು ಹೇಳಕ್ಕೆ ಬಯಸ್ತೀವಿ. ಇದು ಬೇಸಿಗೆ ಸಂದರ್ಭ ಬರ್ತಕ್ಕಂಥ ಸಂದರ್ಭದಲ್ಲಿ ಈ ರೀತಿ ವಿನಾಕಾರಣ ನೀರು ಪೋಲಾಗ್ತಕ್ಕಂಥದ್ದು ಬಹಳ ಖಂಡನೀಯ. ಆದಷ್ಟು ಬೇಗ ಇರ್ತಕ್ಕಂಥ ಲೀಕೇಜನ್ನು ಕೂಡ ಬಂದ್ ಮಾಡಬೇಕು. ತಾವು ತುರ್ತಾಗಿ ಮೇಲಿಂದ ಮೇಲೆ ಒಂದು ಡ್ಯಾಮ್ ಅನ್ನುವಂಥ ಒಂದು ಏನು ಸರ್ಕಾರದ ಒಂದು ಕಟ್ಟಡಗಳಿರ್ತವೆ, ಇದಕ್ಕೆ ತಾವು ಮೇಲಿಂದ ಮೇಲೆ ಮೇಂಟೆನೆನ್ಸ್ಗಳನ್ನು ಮಾಡ್ತಿರೋ ಇಲ್ಲೋ ಅನ್ನತಕ್ಕಂಥ ಪ್ರಶ್ನೆ ಇವತ್ತು ನಮಗೆ ಮೂಡ್ತಾ ಇದೆ. ಅಧಿಕಾರಿಗಳಿಗೆ ನಾವು ಎಚ್ಚರಿಕೆಯನ್ನು ಕೂಡ ಕೊಡ್ತಾ ಇದ್ವಿ. ತಾವು ಬೇಸಿಗೆ ಸಂದರ್ಭದಲ್ಲಿ ನೀರನ್ನು ಸ್ಟೋರೇಜ್ ಮಾಡಲಿ ಅನ್ನೋ ಒಂದು ಉದ್ದೇಶದಿಂದ ಸರ್ಕಾರ ಮಾಡಿರ್ತಕ್ಕಂಥ ಇಂಥ ಒಂದು ಡ್ಯಾಮ್ಗಳು ಇವತ್ತು ವಿನಾಕಾರಣ ಒಂದು ಗೇಟ್ ವಿಷಯವಾಗಿ ಇವತ್ತು ಪೋಲಾಗಿ ಹೋಗ್ತಕ್ಕಂಥದ್ದು ಬಹಳ ಗಂಭೀರವಾದಂಥ ವಿಷಯ. ತಾವು ಮೇಲಿಂದ ಮೇಲೆ ಅದರ ಒಂದು ಗೇಟ್ಗಳ ಬಗ್ಗೆ ಆಗಿರಲಿ, ಇನ್ನಿತರ ಕಟ್ಟಡಗಳ ಒಂದು ಏನಾದರೂ ಲೀಕೇಜ್ ಇದೆ ಏನೋ ಅನ್ನೋದನ್ನು ತಾವು ಗಮನವಿಟ್ಟು ನೋಡಬೇಕು. ಮುಂದಿನ ದಿನಮಾನಗಳಲ್ಲಿ ಇಂಥ ಘಟನೆ ಏನಾದರೂ ನಡೆದಿದ್ದೇ ಆದರೆ ನಾವು ನೀರಾವರಿ ನಿಗಮದ ಕಚೇರಿಗಳಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗ್ತದೆ. ದಯವಿಟ್ಟು ಅದಕ್ಕೆ ಅವಕಾಶವನ್ನು ಮಾಡಿಕೊಡಬೇಡಿ. ರೈತರ ಅಳಿವು ಉಳಿವಿನ ಪ್ರಶ್ನೆ ಇವತ್ತು ನೀರಿನ ಮೇಲೆ ಇರೋದರಿಂದ ತಾವು ಜವಾಬ್ದಾರಿ ಸ್ಥಾನದಲ್ಲಿ ಇರ್ತಕ್ಕಂಥವರು ಗಂಭೀರವಾಗಿ ಚಿಂತನೆಯನ್ನು ಮಾಡಿ ಆ ಪೋಲಾಗ್ತಕ್ಕಂಥ ನೀರನ್ನು ಆದಷ್ಟು ಬೇಗ ತಡೆಗಟ್ಟಿಸಬೇಕಂತೇಳಿ ತಮ್ಮಲ್ಲಿ ಈ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. 4 ದಿವಸಗಳ ಹಿಂದೆ ಹಿಪ್ಪರಗಿ ಬ್ಯಾರೇಜದ 22ನೇ ಗೇಟು ನೀರಿನ ಒತ್ತಡಕ್ಕೆ ಮಣಿದು ಅದು ಕಿತ್ತು ಹೋದಂಥ ಸಂದರ್ಭದಲ್ಲಿ ಸುಮಾರು 8ರಿಂದ 9 ಸಾವಿರ ಕ್ಯೂಸೆಕ್ಸ್ ಆ ಗೇಟದಿಂದ ನೀರು ಹೊರಗಡೆ ಹೋಗ್ತಾಯಿತ್ತು. ಕೃಷ್ಣಾ ದಂಡೆ ಮೇಲಿರ್ತಕ್ಕಂಥ ಜಮಖಂಡಿ ತಾಲೂಕು ಇರ್ಬೋದು, ಅಥಣಿ ತಾಲೂಕು, ಕಾಗವಾಡ ತಾಲೂಕು, ಚಿಕ್ಕೋಡಿ ತಾಲೂಕು, ರಾಯಬಾಗ ತಾಲೂಕು, ಈ 5 ತಾಲೂಕಿನಲ್ಲಿ ಬರ್ತಕ್ಕಂಥ ಸುಮಾರು 700 ಹಳ್ಳಿಗಳು ಕುಡಿ ನೀರಿನ ಅವಲಂಬನೆ ಅದೇ ನೀರಿನ ಮೇಲೆ.